ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿರೋದು ನೋಡಿ, ಶ್ರೀ ಕ್ಷೇತ್ರ ಮಹಾಕೂಟ. ಇದು ದಕ್ಷಿಣ ಕಾಶಿಯಿಂದ ಹೆಸರುವಾಸಿ ಆಗಿರುವಂತಹ ಪುಣ್ಯ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಕಾಶಿಯಿಂದ ಬರುವಂಥ ತೀರ್ಥವನ್ನು ಸ್ನಾನ ಮಾಡಿ, ಹಾಗೆ ಇಲ್ಲಿಂದ ಭೂಮಿಯಲ್ಲೇ ಉದ್ಭವವಾದಂಥ ಜಲವನ್ನು ಸ್ನಾನ ಕೂಡ ಮಾಡ್ಬೋದು. ಅಲ್ಲಿನ ವಿಶೇಷತೆ, ಪಾಪ ಪರಿಹಾರಗಳನ್ನು ಯಾವ ರೀತಿ ಕಳಿಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಹೋಗ್ತೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ವಿಡಿಯೋ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಒಳಗಡೆ ಹೋಗೋಣ. ಇದು ಪೌರಾಣಿಕ ಕಥೆಯ ಪ್ರಕಾರ ಇಲ್ಲಿ ಮಹಾಮುನಿಗಳು ತಮ್ಮ ಜೀವಿತ ಅವಧಿಯಲ್ಲಿ 1 ಕೋಟಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದು ತಮ್ಮ ಮನದಲ್ಲಿ ನಿಶ್ಚಯಿಸಿ ತಾವು ಹೋದ ಕಡೆಗಳಲ್ಲೆಲ್ಲ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರಂತೆ. ನಂತರ ಅವರು ಮಹಾಕೂಟಕ್ಕೆ ಬಂದ ಸಮಯದಲ್ಲಿ ಮಹಾಕೂಟ ಅರಣ್ಯಮಯವಾಗಿತ್ತಂತೆ. ಇಲ್ಲಿ ಕೆಲವು ಶಿವಲಿಂಗಗಳನ್ನು ಮಾಡಿದ ನಂತರ ಅವರಿಗೆ ಕೋಟಿ ಲಿಂಗ ಪೂರ್ತಿಯಾಗಬೇಕಾದರೆ ಒಂದೇ ಒಂದು ಲಿಂಗ ಮಾಡಬೇಕಾಯಿತಂತೆ. ಆ ಸಂದರ್ಭದಲ್ಲಿ ಅಗಸ್ತ್ಯ ಮುನಿಗಳು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದರಂತೆ. ಶಿವ, ನನಗೆ ಈ ಸ್ಥಳದಲ್ಲಿ ಭೂಮಿಯಿಂದ ಉದ್ಭವವಾಗಿ ನನಗೆ ದರ್ಶನ ಕೊಡಬೇಕೆಂದು ಶಿವನನ್ನು ಪ್ರಾರ್ಥಿಸಿದಾಗ ಶಿವ ದರ್ಶನ ಕೊಟ್ಟು ಅಗಸ್ತ್ಯ ಮುನಿಗಳಿಂದ ಕೋಟಿ ಲಿಂಗ ಆಗಿರುವುದು ಮಹಾಕೂಟದಲ್ಲಿ, ಅದಕ್ಕೆ ಮಹಾಕೂಟೇಶ್ವರ ಶಿವದೇವವೆಂದು ಈ ಸ್ಥಳದಲ್ಲಿ ಪ್ರಸಿದ್ಧವಾಗಿದೆ. ದೇವಾಲಯದಲ್ಲಿ ಇಂದಿಗೂ ಕೂಡ ಪೂಜೆ ನಡೆಯುತ್ತದೆ. ಈ ದೇವಾಲಯದ ಪಕ್ಕದಲ್ಲಿ ಶಿವ ಮತ್ತು ವಿಷ್ಣು ಪುಷ್ಕರಣಿಗಳಿವೆ. ಈ ಪುಷ್ಕರಣಿಗಳಿಗೆ ಭೂಮಿಯ ಗರ್ಭದಿಂದ ನೀರಿನ ಬುಗ್ಗೆಗಳು ಪ್ರತಿ ದಿವಸ ಎಷ್ಟು ನೀರು ಬರುತ್ತದೋ ಅಷ್ಟು ನೀರು ಹೊರಹೋಗುವುದು ನಿಶ್ಚಿತ. ಸಮಯ ಪ್ರಮಾಣ ಯಾವಾಗಲೂ ನೀರು ಇರುತ್ತದೆ. ಶಿವ ಪುಷ್ಕರಣಿಯ ಮಧ್ಯದಲ್ಲಿ ಚತುರ್ಮುಖ ಲಿಂಗ ಮತ್ತು ಉಳಿದ ಚಿಕ್ಕ ಪುಟ್ಟ ದೇವಾಲಯಗಳು ಇಲ್ಲಿವೆ. ಮತ್ತು ಹುಣ್ಣಿಮೆ ದಿವಸ ಈ ಸ್ಥಳದಲ್ಲಿ ಜಾತ್ರೆ ವಿಜೃಂಭಣೆಯಾಗಿ ನಡೆಯುತ್ತದೆ. ಮೊದಲನೇ ದಿವಸದ ಹೂವಿನ ತೇರು, 2ನೇ ದಿವಸ ಗಡ್ಡಿಗೆ ತೇರು ಥರ ನಡೆಯುತ್ತದೆ. ಇಲ್ಲಿ ನವಗ್ರಹಗಳ ಪೂಜೆ ಕೂಡ ಇರುತ್ತೆ. ನಿಮಗೆ ಹೇಳಿದ್ನಲ್ಲ, ವಿಷ್ಣು ತೀರ್ಥ ಮತ್ತು ಶಿವನ ತೀರ್ಥ ಅಂತ ಇದೆ. ಅದು ಆ ನೀರಿನಲ್ಲಿ ನಾವೇನಾರು ಸ್ನಾನ ಮಾಡಿತು ಅಂತಂದರೆ ಯಾವ ಪಾಪ ಕರ್ಮಗಳೇನೇ ಇದ್ದರೂ ಕೂಡ ಪರಿಹಾರ ಆಗೋದು 100% ಗ್ಯಾರಂಟಿ. ಏನಕ್ಕೆ ಅಂತಂದರೆ ಈ ಕೊಳದಲ್ಲಿ ಕಾಶಿಯಿಂದ ಬರುವಂಥ ನೀರು ನಮಗೆ ಇಲ್ಲಿ ಸಿಗುತ್ತೆ. ಇದರಿಂದ ಎಷ್ಟೇ ಪಾಪಗಳಿದ್ದರೂ ಕೂಡ ನಮ್ಮ ಆರೋಗ್ಯಕರವಾಗಿ ಇರಿಸುವಂತಹ ನೀರು ಕೂಡ ಆಗಿರುತ್ತೆ. ಇಲ್ಲಿ ಬಂದು ನೀವು ಕೂಡ ಸ್ನಾನ ಮಾಡಿ ಒಳ್ಳೆ ವೃದ್ಧಿ ಪಡೀಲಿ ಅಂತ ನಮ್ಮ ವಿಡಿಯೋ ಉದ್ದೇಶ. ಅದರಿಂದ ಇಲ್ಲಿ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಇಲ್ಲಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ ಬನ್ನಿ. ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದರೆ ಇಲ್ಲಿ ನೀವೇನೇ ಕಷ್ಟಗಳಲ್ಲಿ, ಯಾಕೆಂತಂದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದೊಂದು ಮೂಮೆಂಟ್ಗಳಿದ್ದೇ ಇರುತ್ತೆ. ನಮ್ಮ ಈ ಥರ ಕಷ್ಟ ಇರುತ್ತೆ, ಈ ಥರ ನಮಗೇನಾದ್ರು ಒಳ್ಳೇದಾಗಬೇಕು ಅಂತಂದರೆ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಮಹಿಮೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋಗಳು ಮಾಡ್ತಾಯಿದ್ದೀವಿ. ಇಲ್ಲಿಗೆ ನೀವು ಬಾದಾಮಿಗೆ ಬಂದರೆ ಬಾದಾಮಿ ಪಕ್ಕದಲ್ಲೇ ಇರುವಂತಹ, ನೀವು ಅಲ್ಲಿ ಬಂದು ಯಾರು ಕೇಳ್ಬೋದು ಮಹಾಕೂಟ ಎಲ್ಲಿದೆ ಅಂತಂದರೆ ನಿಮ್ಗೆ ಯಾರಾದರೂ ಕೂಡ ಹೇಳ್ತಾರೆ. ಅಂತಹ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಬಂದಿದ್ದೀನಿ. ನೀವು ಕೂಡ ಬನ್ನಿ. ಬಾದಾಮಿಗೆ ಬಂದರೆ ನೀವು ಆರಾಮಾಗಿ ಇಲ್ಲಿ ಸುತ್ತಮುತ್ತ 4-5 ಪ್ಲೇಸು ಸಿಗುತ್ತೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಎಲ್ಲ ಸಿಗುತ್ತೆ. ಎಲ್ಲ ನೋಡಿಕೊಂಡು ಇಲ್ಲಿಗೆ ಬಂದು ಕಾಶಿಯಿಂದ ಬರುವಂಥ ನೀರಿಂದ ನೀವು ಸ್ನಾನ ಮಾಡಿದ್ರೆ ನಿಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುವುದು ನಿಶ್ಚಿತ. ಇದು 100% ಗ್ಯಾರಂಟಿ. ಏಕೆಂತಂದರೆ ನೀವು ಎಲ್ಲೇ ಹೋಗಿ ಕೇಳಿ, ಎಲ್ಲೇ ಹೋಗಿ ಹೇಳಿ, ಈ ಕಾಶಿಗೆ ನಾವು ಹೋಗೋಕ್ಕಾಗಲ್ಲ ಅಂತಂದರೆ ನಾವು ಇಲ್ಲೇ ಕೂಡ ಬಂದು ಸ್ನಾನ ಮಾಡಿ ಅಥವಾ ಅಲ್ಲಿಂದ ತೀರ್ಥನ ಮನೆಗೆ ಪ್ರೋಕ್ಷಣೆ ಮಾಡಿದ್ರೆ, ಮನೆಗೆ ದೋಷ ಏನಾದರೆ ಆ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಸಾಕು, ತುಂಬ ಒಳ್ಳೆಯದಾಗುತ್ತೆ. ಈಗ ಬನ್ನಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಇಲ್ಲಿನ ಅರ್ಚಕರ ಹತ್ರ. ಜಲ ಪ್ರಸಾದ ದಕ್ಷಿಣ ಕಾಶಿ ಪವಿತ್ರ ತೀರ್ಥ ಕ್ಷೇತ್ರ. 100 ರೂಪಾಯಿ ಕೊಟ್ಟರೆ ಒಂದು ಸೆಟ್ ಸ್ವಾಮಿ, ಗಂಗಾಜಲದ ಬಾಟಲ್ಲು, 4 ಲಡ್ಡು, ಗೋಡಂಬಿ ದ್ರಾಕ್ಷಿ ಸಕ್ಕರೆ ಬಾಕ್ಸು ತಗೊಳ್ರು. ಯಾಕೆ ತಗೊಳ್ರಿ, ಎಲ್ಲ ತಗೊಳ್ಳಿ, ಹಿಂದೆ ಮುಂದೆ ನೋಡ್ಬಿಡಿ, ತಗೊಳ್ಳಿ. ಒಂದು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ನಮಸ್ಕಾರ. ನಿಮ್ಮ ಹೆಸರು? ಮಾಂತೇಶ. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಸರ್? ಇದು ದಕ್ಷಿಣ ಕಾಶಿ, ಕಾಶಿಯಷ್ಟೇ ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲೇ 2 ಕಲ್ಯಾಣಿಗಳಿದೆ. ಕಾಶಿಗಿಂತ ಶಿವಪುಷ್ಕರಣಿ ಅಂತೇಳಿ. ಒಂದು ಕಲ್ಯಾಣಿಗೆ ಕಾಶಿಯಿಂದ ಜಲ ಬರುತ್ತೆ, ಒಂದು ಕಲ್ಯಾಣಿಗೆ ಭೂಮಿಯಿಂದ ಒಪ್ಪುತ್ತೆ. ಕೋಟಿಲಿಂಗಗಳ ಕೋಟೇಶ್ವರ, ಮಹಾಕೋಟೇಶ್ವರ. ಅಗಸ್ತ್ಯ ಋಷಿಮುನಿಗಳು ಕೋಟಿಲಿಂಗ ಸ್ಥಾಪನೆ ಮಾಡಬೇಕಂತಂದಾಗ ಐಹೊಳೆಯಿಂದ ಋಷಿಮುನಿಗಳು ಇಲ್ಲಿವರೆಗೂ ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡು ಬಂದಾಗ ಅದಕ್ಕೆ ಒಂದು ಕೋಟಿಲಿಂಗಕ್ಕೆ ಒಂದೇ ಒಂದು
ಅಗಸ್ತ್ಯ ಋಷಿಮುನಿಗಳ ಒಂದು ಶಿವನನ್ನು ಶಿವನಲ್ಲಿ ತಪಸ್ಸೆ ಮಾಡಿದಾಗ ಪ್ರತ್ಯಕ್ಷ ಶಿವನಿಗೆ ಬಂದು ಇಲ್ಲಿ ಒಂದು ಕೋಟಿ ಕಡಿಮೆ ಆಗುವುದಿಲ್ಲ. ಆ ಲಿಂಗಕ್ಕೆ ನೀವು ಕೋಟಿ ಕೋಟಿ ಎನ್ನುವ ಕೂಟ ಮಹಾಕೂಟ ಅಂತ ಹೆಸರು ಮೇಲೆ ಈ ಉದ್ಭವ ಆಗಿದೆ ಲಿಂಗ. ಆ ಲಿಂಗಕ್ಕೆ ಕೋಟಿ ಕೋಟಿ ಎನ್ನುವ ಕೂಟ ಮಹಾಕೂಟ ಅಂತೇಳಿ ಹೆಸರು ಬಂದಿರೋದು. ಹೊರಗಡೆ ಕಾಶಿ ತೀರ್ಥ ಇದೆಯಲ್ಲ, ಅದಕ್ಕೆ ಕಾಶಿಯಿಂದ ಜಲ ಬರುತ್ತೆ, ಅದಕ್ಕೆ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತ ಕರೆಯೋದು. ದಕ್ಷಿಣ ಭಾಗದಲ್ಲಿರುವಂಥ ಕಾಶಿ ಅಂದರೆ ಇದು ಎಕ್ಸಾಕ್ಟ್ ಲೊಕೇಶನ್ ಈಗ ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಬರುವಂಥದ್ದು ಹೇಗೆ? ಇಲ್ಲಿ ಬರ್ಬೇಕಂತಂದ್ರೆ ಬಾದಾಮಿ ಬರಬೇಕು. ಹಾಂ, ಬಾದಾಮಿಯಿಂದ ಇಲ್ಲಿ 15 ಕಿಲೋಮೀಟ್ರ್ ಆಗುತ್ತೆ. ಬಾದಾಮಿ ಬಂದು ಇಲ್ಲಿ ಬರ್ಬೇಕು. ಟ್ರೈನಿಂಗ್ ಬರೋರಿದೆ, ಬಸ್ಸು ಸೌಲಭ್ಯ ಕಡಿಮೆ. ನಮ್ಮ ಪ್ರೈವೇಟ್ ಗಾಡಿಗಳಿದ್ರೆ ಬಾದಾಮಿಯಿಂದ ಬಾದಾಮಿ ಬಂದು ಕೇಳಿದರೆ ಮಾಕೂಟ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಯಾರು ಬೇಕು ಹೇಳ್ತಾರೆ. ಬರೋದು